ಇದರಲ್ಲಿ ಫೈನಲಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇದು ಯಾವುದಿದು, ಯಾವ ಪ್ಲೇಸ್ ಇದು? ಅಡಕ್ಮಾರ್ನಹಳ್ಳಿ. ಇಲ್ಲಿಂದ ಹೋಗ್ತಿದ್ವಿ ಮಂತ್ರಾಲಯಗೆ. ಟೈಮ್ ಅಂತ ಮಲ್ಕೊಂಡ್ಬಿಟ್ಟವನೆ. ಬರೀ ಇಷ್ಟೇ ಟ್ರಿಪ್ಪಿಗೆ ಬರೋದು ಅಂತ, ನೈಟೆಲ್ಲ ಎದ್ದಿರ್ತೀನಿ ಅನ್ನೋದು, ಪಾಚ್ಕೊಂಡ್ಬಿಡೋದು ಅಷ್ಟೇ. ಫುಲ್ಲು ಟ್ರಾಫಿಕ್ಕು. ಆಗಲೇ 10 ನಿಮಿಷದಿಂದ ಕಾಯ್ತಾ ಇದ್ದೀವಿ. ಪಾರ್ಕಿಂಗ್ ಬೇರೆ ಇಲ್ಲ, ಫುಲ್ ಆಗಿದೆ ಅಂತೆ. ಹುಡುಕ್ಬೇಕು ಜಾಗಗಳೆಲ್ಲ ಎಲ್ಲಿದೆ ಅಂತ. ಇಲ್ಲಿ ಪಾರ್ಕಿಂಗ್ ಒಂದೇ ಸಮಸ್ಯೆ ಇರೋದು. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ನದಿಗೆ ಹೋಗಿ ಸ್ನಾನ ಮಾಡೋಣ ಅಂತ ಇದ್ದೀವಿ. ಬನ್ನಿ. ಈಗ ಸ್ನಾನ ಮಾಡೋಣ ಅಂತ ಬಂದರೆ ಇಲ್ಲಿ ಎಷ್ಟು ಜನ ಅವರೇ, ನೀರೇ ಇಲ್ಲ. ಸ್ನಾನ ಮಾಡೋಣ ಅಂದರೆ ಪುಣ್ಯ ಬರುತ್ತೆ ಅಂದ್ಬಿಟ್ಟು ಕರ್ಕೊಂಬಂದವನು ಇಲ್ಲಿವರೆಗೂ. ಒಂದು 4 ಕಣ್ಣಿ ತಲೆ ಮೇಲೆ ಹಾಕೊಂಡು ಹೋಗಲ್ಲಿ 50 ರೂಪಾಯಿ ಕೊಟ್ಟು ಸ್ನಾನ ಮಾಡಮ್ಮ. ಜ್ಯೋತಿಷ ಹೇಳೋಂಥರ ಇದೆಯಾ? ಯಾವ ಜ್ಯೋತಿಷ? ಜ್ಯೋತಿಷ. ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ತುಂಬ ಜನ ಆಗ್ಬಿಟ್ಟಿದ್ದಾರೆ. ನಿಂತ್ಕೊಳಕ್ಕೂ ಜಾಗ ಇಲ್ಲ, ಹಂಗಾಗಿದೆ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ದರ್ಶನ ಆಗೋಯ್ತು. ಆಗೈತೆ 1 ಗಂಟೆ ಆಗೈತೆ ಬೆಳಗ್ಗೆ ಹೋಗಿರೋದು. ತುಂಬ ಜನ ರಶ್. ಒಬ್ಬ ಔಟ್ ಆಗಿದ್ದಾನೆ, ಇವನೊಬ್ಬ ನನ್ನ ಜೊತೆ ಬಂದ್ಬಿಟ್ಟು ದರ್ಶನ ಮಾಡಕ್ಕೆ ಬಂದ. ಸೀರಿಯಸ್ಸಾಗಿ ಮಂತ್ರಾಲಯಲ್ಲಿ ಫುಲ್ ಬಿಸಿಲು ಇದೆ. ಆಗ್ತಾನಲ್ಲ ಅಷ್ಟು ಬಿಸಿಲು. AC ಹಾಕೊಂಡಿದ್ರು ಇರೋಕ್ಕಾಗ್ತಾಯಿಲ್ಲ. ಕಾಲಂತೂ ಸುಟ್ಟೋಗ್ಬಿಟ್ಟಿದೆ. ಇವನಂತೂ ಹೋಗೇ ಬಿಟ್ಟವನೇ ಅರ್ಧ. ಅರ್ಧದಲ್ಲೇ ಪ್ಲಾನ್ ಕ್ಯಾನ್ಸಲ್ ಮಾಡ್ಬಿಟ್ಟು ಆಚೆ ಬಂದ್ಬಿಟ್ಟವನು ಅವನು. ಆಗಲಿಲ್ಲ. ರಶ್ ಅಂದ್ರೆ ರಶ್ಶು. ರಜೆ ಇದ್ದಾಗ ಬನ್ನಿ. ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನೈಟ್ ಆಗುತ್ತೆ, 10-11 o'clock.